ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಬೆಳಗಿನ ಶುಭೋದಯ. ಈಗ ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. IDBI ಬ್ಯಾಂಕಿಂದ ಕರೆದಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿದ್ದಿದ್ದು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಿಮ್ಗೆ ಆಲ್ರೆಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ. IDBI ಬ್ಯಾಂಕ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ GAM ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 1100 ಪೋಸ್ಟ್. ಇಲ್ಲೇನಪ್ಪ ಅಂತಂದರೆ 1100 ಪೋಸ್ಟ್ಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿರ್ತಕ್ಕಂಥದ್ದು ಯಾವ ಒಂದು ಬ್ಯಾಂಕಿಂದ ಅಂತಂದರೆ IDBI ಬ್ಯಾಂಕ್. ಓಕೆ, ಇದು ರಿಲೇಟೆಡ್ ಇನ್ಫಾರ್ಮೇಷನನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. IDBI ಅಂದರೆ ಏನಪ್ಪ ಅಂತಂದರೆ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. IDBI ಅಂದರೆ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. IDBI ಅಂತಂದರೆ ಗೊತ್ತಾಗಿದೆ ಅನ್ಕೊತೀನಿ. ರಿಕ್ರೂಟ್ಮೆಂಟ್ 2026 ಫಾರ್ ಅ ಪೋಸ್ಟ್ ಆಫ್ ಅ ಜೂನಿಯರ್ ಅಸಿಸ್ಟೆಂಟ್. ಯಾವ ಒಂದು ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದಪ್ಪ ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಕ್ಯಾಂಡಿಡೇಟ್ಸ್ ವಿತ್ ಬ್ಯಾಚುಲರ್ ಡಿಗ್ರಿ ಕ್ಯಾನ್ ಅಪ್ಲೈ ಆನ್ಲೈನ್. ಏನಪ್ಪ ಅಂತಂದರೆ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಿರೋ ನೀವು ಈ ಒಂದು ಅಪ್ಲಿಕೇಶನನ್ನು ಈಸಿಯಾಗಿ ಹಾಕೋಬೋದಾಗಿರ್ತಕ್ಕಂಥದ್ದು. ದ ಕ್ಯಾಂಡಿಡೇಟ್ಸ್ ಶೆಲ್ ಅಪ್ಲೈ ಆನ್ಲೈನ್ ಥ್ರೂ ದಿ IDBI ಬ್ಯಾಂಕ್ ವೆಬ್ಸೈಟ್. ಓಕೆ, IDBI ಬ್ಯಾಂಕ್ ಅಂತಕ್ಕಂಥದ್ದು ಏನಪ್ಪ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಬಂದುಬಿಟ್ಟು idbi.bank.in. ಅಂತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ IDBI ಬ್ಯಾಂಕ್ ಹ್ಯಾಸ್ ರಿಲೀಸ್ಡ್ ಆನ್ ಅಫಿಷಿಯಲ್ ನೋಟಿಫಿಕೇಶನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ಆಲ್ರೆಡಿ ನಿಮಗೆ ಮೇಲ್ಗಡೆ ಹೇಳಿದ್ದೀನಿ. ಇಲ್ಲಿ ಒಂದು ಯಾವ ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದಪ್ಪ ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ. ಇಲ್ಲೇನಪ್ಪ ಅಂತಂದರೆ ಏನು ಹೇಳಿದ್ದಾರೆ, ನೀವು ಇಂಟ್ರೆಸ್ಟೆಡ್ ಇದ್ದರೆ ಮತ್ತು ಎಲಿಜಿಬಲ್ ಅಂತಂದರೆ ನಿಮ್ಮ ಡಿಗ್ರಿ ಮುಗಿದಿದ್ರೆ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಯಾವುದ್ರ ಮುಖಾಂತರ, ಇಲ್ಲಿ ಯಾವುದೇ ರೀತಿ ಆಫ್ಲೈನ್ ಅಪ್ಲಿಕೇಶನ್ ಇಲ್ಲ, ನೀವು ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಆನ್ಲೈನ್ ಥ್ರೂ ದ ಅಫಿಷಿಯಲ್ IDBI ಬ್ಯಾಂಕ್ ವೆಬ್ಸೈಟ್. IDBI ಬ್ಯಾಂಕ್ ವೆಬ್ಸೈಟ್ ಆಲ್ರೆಡಿ ನಿಮಗೆ ಮೇಲ್ಗಡೆ ಹೇಳಿದ್ದೀನಲ್ಲ ಅದೇ. ಓಕೆ, ಮತ್ತೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಏನಪ್ಪ ಅಂತಂದರೆ ನೋಡ್ತಾ ಹೋಗೋಣ. ಓಕೆ, ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಪರ್ಟಿಕ್ಯುಲರ್ಸ್ ಆ್ಯಂಡ್ ಡೀಟೇಲ್ಸ್. ಆರ್ಗನೈಸೇಷನ್, ಯಾವ ಒಂದು ಆರ್ಗನೈಸೇಷನ್ ಇದು, IDBI ಬ್ಯಾಂಕ್ ಲಿಮಿಟೆಡ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್. ಪೋಸ್ಟ್ ನೇಮ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್, ಗ್ರೇಡ್ 0. ರೀಸನಲ್ ಅಂತಂದರೆ ಡಿಫ್ರೆಂಟ್ ರೀಸನಲ್ ಆಗಿ ಏನಪ್ಪ ಅಂತಂದರೆ ಇಲ್ಲಿ ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಡಿಫ್ರೆಂಟ್ ರೀಸನಲ್ಲಿ ಒಂದು ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಆಲ್ ಓವರ್ ಇಂಡಿಯಾ ಇದೇನಪ್ಪ ಅಂತಂದರೆ ಖಾಲಿ ಇರ್ತಕ್ಕಂಥದ್ದು. ರಿಕ್ರೂಟ್ಮೆಂಟ್ ಬ್ಯಾಚ್, ಯಾವಾಗ ಈ ಒಂದು ರಿಕ್ರೂಟ್ಮೆಂಟ್ ಆಗುತ್ತೆ ಅಂತಂದರೆ 2026 ಮತ್ತು 27 ನಿಮ್ಮ ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು. ಅಪ್ಲಿಕೇಶನ್ ಮೂಡ್, ನೀವು ಯಾವ ಥರ ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ, ಯಾವುದೇ ರೀತಿ ಆಫ್ಲೈನ್ ಅಪ್ಲಿಕೇಶನನ್ನು ಇಲ್ಲಿ ತೊಗೊಳಲ್ಲ, ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ 1 ಮಾರ್ಚ್ 2026. ಅಡ್ವರ್ಟೈಸ್ಮೆಂಟ್ ರಿಲೀಸ್ ಡೇಟ್, ಯಾವಾಗಪ್ಪ ಈ ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿರ್ತಾರೆ ಅಂತಂದರೆ 06 ಮಾರ್ಚ್ 2026ಗೆ ಈ ಒಂದು ಅಡ್ವರ್ಟೈಸನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್, ಯಾವಾಗ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು ಅಂತಂದರೆ ರಿಜಿಸ್ಟ್ರೇಷನನ್ನು ಮಾಡಲಿಕ್ಕೆ ಒಂದು ಟೈಮನ್ನು ಕೊಟ್ಟಿರ್ತಾರೆ. ದ ಟೈಮ್ ಲಿಮಿಟ್ ಯಾವಾಗ ಅಂತಂದರೆ ಮಾರ್ಚ್ 8, 2026 ಟು 19 ಮಾರ್ಚ್ 2026. ಒಂದು ಟೈಮ್ ಲಿಮಿಟ್, ಇನ್ನು ಭಾಳ ದಿವಸ ಟೈಮ್ ಇಲ್ಲ. ಓಕೆ, ನೀವು ಈ ಒಂದು ಅಪ್ಲಿಕೇಶನನ್ನು ಬೇಗ ಹೋಗಿ ಆನ್ಲೈನ್ ಮುಖಾಂತರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಟೈಮ್ ಲಿಮಿಟ್ ಜಾಸ್ತಿ ಕೊಟ್ಟಿಲ್ಲ ಇವರು. ಓಕೆ, 8 ಮಾರ್ಚ್ 2026 ಟು 19 ಮಾರ್ಚ್ 2026 ಇಷ್ಟು ಇಲ್ಲಿ ಒಂದು ಟೈಮ್ ಲಿಮಿಟನ್ನು ಕೊಟ್ಟಿರ್ತಕ್ಕಂಥದ್ದು. ಟೆಂಟೇಟಿವ್ ಆನ್ಲೈನ್ ಟೆಸ್ಟ್ ಡೇಟ್ ಅಂತಂದರೆ ಒಂದು ಟೆಂಟೇಟಿವ್ ಆಗಿರ್ತಕ್ಕಂಥ ಆನ್ಲೈನ್ ಟೆಸ್ಟ್ ಡೇಟನ್ನು ಬಿಡ್ತಾರೆ. ಯಾವಾಗ 12 ಏಪ್ರಿಲ್ 2026. ಇದು ಇನ್ನೂ ಕನ್ಫರ್ಮ್ ಇಲ್ಲ, ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ನೆಕ್ಸ್ಟ್ ಏನಾದರೂ ಚೇಂಜ್ ಆಗೋ ಒಂದು ರೀಸನ್ ಇರಬಹುದು. ಓಕೆ, ಮತ್ತು ಇದಾದ ನಂತರ ಅಫಿಷಿಯಲ್ ವೆಬ್ಸೈಟ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. IDBI bank.in ಅಂತಕ್ಕಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ 1 ಮಾರ್ಚ್ 2026. ಅಡ್ವರ್ಟೈಸ್ಮೆಂಟ್ ಪಬ್ಲಿಕೇಶನ್ ಡೇಟ್ 06 2026. ಓಕೆ, ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಎಡಿಟ್ ಮಾಡಿಫಿಕೇಷನ್, ಏನಾದರೂ ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಎಡಿಟ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನೀವು 8 ಮಾರ್ಚ್ 2026ಇಂದ 19 ಮಾರ್ಚ್ ಒಳಗೂ ನೀವು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಪೇಮೆಂಟ್ ಯಾವಾಗಪ್ಪ ಲಾಸ್ಟ್ ಡೇಟ್ ಅಂತಂದರೆ 8 ಮಾರ್ಚ್ 2026 ಟು 19 ಮಾರ್ಚ್ 2026. ಇದು ಕೂಡ ಪೇಮೆಂಟಿಗೆ ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಒಂದು ಟೆಂಟೇಟಿವ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಟೆಸ್ಟ್ 12 ಏಪ್ರಿಲ್ 2026 ಮಾರ್ನಿಂಗ್ ಸೆಷನ್ ಆಗಿರ್ತಕ್ಕಂಥದ್ದು. ಇದಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟು ಝೋನ್ ವೈಸ್ ಏನಪ್ಪ ಅಂತಂದರೆ ಎಷ್ಟು
ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತಂದು ಹೇಳ್ತಾ ಹೋಗಿದ್ದಾರೆ. ನೋಡ್ಬೋದು ನೀವು ಝೋನು ಮತ್ತು ಸ್ಟೇಟ್, ಅದೇ ರೀತಿ ಟೆಂಟೇಟಿವ್ ವೇಕೆನ್ಸಿಗಳು ಎಷ್ಟು ಖಾಲಿ ಇದ್ದಾವೆ ಅಂತಂದು ನೋಡ್ತಾ ಹೋಗಿ. ಇಲ್ಲಿ ಅಹಮದಾಬಾದಲ್ಲಿ ನೋಡ್ತಾ ಹೋಗ್ಬೋದು ನೀವು ಟೋಟಲ್ ಆಗಿ ಗುಜರಾತ್ ರಿಲೇಟೆಡ್ ಮತ್ತು 17 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ನಮಗೆ ಬೇಕಾಗಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಬೆಂಗಳೂರು ರೀಜನಲ್ಲಿ, ಕರ್ನಾಟಕ ರೀಜನ್ಗೆ ಟೋಟಲ್ ಆಗಿ 75 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ನೀವು ಬೇರೆ ಸ್ಟೇಟ್ ಆಗಿದ್ದರೆ ಈ ಒಂದು ಬ್ರೋಚರಲ್ಲಿ ಕಾಣಿಸ್ತಾ ಇದೆ, ಈ ಒಂದು ಸ್ಕ್ರೀನಲ್ಲಿ ಇದನ್ನು ನೋಡ್ತಾ ಹೋಗ್ಬೋದು. ಭೋಪಾಲ್ ಮಧ್ಯಪ್ರದೇಶ್ 55 ವೇಕೆನ್ಸೀಸ್, ಭುವನೇಶ್ವರ್ ಛತ್ತೀಸ್ಗಢ ಒಡಿಶಾ 50 ವೇಕೆನ್ಸಿಗಳು, 50 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಚಂಡೀಗಢಲ್ಲಿ 70, ಜಮ್ಮು ಕಾಶ್ಮೀರ್ ರಿಲೇಟೆಡ್ ಲಡಾಖ್ ಇಲ್ಲಿ 70 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಚೆನ್ನೈ ಇಲ್ಲಿ 70 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ತಮಿಳುನಾಡು ರಿಲೇಟೆಡ್, ಡೆಲ್ಲಿಯಲ್ಲಿ ರಾಜಸ್ಥಾನ್ ಮತ್ತು ಡೆಲ್ಲಿ ರಿಲೇಟೆಡ್ 130 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಗುವಾಹಟಿಯಲ್ಲಿ ಟೋಟಲ್ 35 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಹೈದರಾಬಾದ್, ಆಂಧ್ರ ಪ್ರದೇಶ್ ರಿಲೇಟೆಡ್ ಆಗಿ 65 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಕೊಚ್ಚಿಯಲ್ಲಿ ಕೇರಳ ರಿಲೇಟೆಡ್ 55 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಇದೇನಪ್ಪ ಅಂತಂದರೆ ಝೋನ್ ವೈಸ್ ವೇಕೆನ್ಸಿಗಳನ್ನು ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್, ಅದೇ ರೀತಿ ಲಕ್ನೋ, ಉತ್ತರ ಪ್ರದೇಶ್ 85, ಮುಂಬೈ ಮಹಾರಾಷ್ಟ್ರ 130 ವೇಕೆನ್ಸಿಗಳು ಖಾಲಿ ಇದ್ದಾವೆ. ನಾಗ್ಪುರ್ ಮಹಾರಾಷ್ಟ್ರ 50 ವೇಕೆನ್ಸೀಸ್ ಖಾಲಿ ಇದ್ದಾವೆ. ಪಟ್ನಾ ಬಿಹಾರ್, ಜಾರ್ಖಂಡ್ 45 ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಪುಣೆ, ಗೋವಾ, ಮಹಾರಾಷ್ಟ್ರ 55 ವೇಕೆನ್ಸಿಗಳು 55 ವೇಕೆನ್ಸೀಸ್ ಖಾಲಿ ಇರ್ತಕ್ಕಂಥದ್ದು. ಟೋಟಲ್ ಆಗಿ 1100 ವೇಕೆನ್ಸಿ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು ಆಲ್ ಓವರ್ ಇಂಡಿಯಾ. ಇದಕ್ಕೇನಪ್ಪ ಅಂತಂದರೆ ಒಂದು ಎಕ್ಸಾಮ್ ಕೂಡ ಇರ್ತಕ್ಕಂಥದ್ದು. ಈ ಒಂದು ಎಕ್ಸಾಮ್ ಬೇಸ್ ಮೇಲೆ ಏನು ಮಾಡ್ತಾರೆ, ನಿಮ್ಮನ್ನು ಇವರು ತೊಗೊಳ್ತಕ್ಕಂಥದ್ದು. ನೋಟ್ ಕೊಟ್ಟಿದ್ದಾರೆ, ಒಂದು ನೋಟನ್ನು ಓದ್ತಾ ಹೋಗ್ತೀನಿ. ದ ನಂಬರ್ ಆಫ್ ವೇಕೆನ್ಸಿ ಇಸ್ ಅ ಪ್ರೊವಿಷನಲ್ ಆ್ಯಂಡ್ ಮೇ ಬಿ ಮಾಡಿಫೈಡ್, ಕ್ಯಾನ್ಸಲ್ಡ್ ಆರ್ ರೆಡ್ಯೂಸ್ಡ್ ಅಟ್ ದ ಸೋಲ್ ಡೈರೆಕ್ಷನ್ ಆಫ್ ದಿ IDBI ಬ್ಯಾಂಕ್. ಝೋನ್ ವೈಸ್ ವೇಕೆನ್ಸೀಸ್ ಆರ್ ರಿಸರ್ವೇಷನ್. ಇಲ್ಲೇನಪ್ಪ ಅಂತಂದರೆ ಈ ಒಂದು ವೇಕೆನ್ಸಿಗಳು ಕೊಟ್ಟಿದ್ದಾರಲ್ಲ, ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸ್ ಇರುತ್ತೆ. 55 ಇಲ್ಲಿ 50 ಆಗ್ಬೋದು, ಇಲ್ಲ 60 ಆಗ್ಬೋದು, 70 ಆಗ್ಬೋದು. ಏನಪ್ಪ ಅಂತಂದರೆ ಇದು ಒಂದು ಟೆಂಟೇಟಿವ್ ವೇಕೆನ್ಸಿ ಆಗಿರ್ತಕ್ಕಂಥದ್ದು. ಅವರು ಒಂದು ನೋಟಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಇಂಟ್ರೆಸ್ಟೆಡ್ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಇನ್ಫಾರ್ಮೇಷನ್ ಬಿಟ್ಟಿದೆ ಇಲ್ಲಿ ನಿಮಗೆ. ಏಜ್ ಲಿಮಿಟೆಡ್ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕು ನಿಮಗೆ, 20 ಇಯರ್ಸ್ ಆಗಿರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ 25. ಈ ಒಂದು ಏಜಲ್ಲಿ ಇರ್ತಕ್ಕಂಥವ್ರು ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್. ಸಿ ಯು ಸೂನ್. ಓಕೆ, ಅಪ್ಲಿಕೇಶನ್ ಫೀಸ್ ಇದೆ, ಇದನ್ನೊಂದು ನೋಡ್ಕೊಂಬಿಡಿ. ಓಕೆ, SC ST PWD 250 rupees. ಓಕೆ, ಆಲ್ ಅದರ್ ಕ್ಯಾಟಗರಿಗೆ 1050 rupees ಅಪ್ಲಿಕೇಶನ್ ಫೀಸ್. ಓಕೆ, ಲಾಸ್ಟ್ವರೆಗೂ ಯಾರು ವಿಡಿಯೋ ನೋಡಿರ್ತೀರ ಅವ್ರಿಗೆ ಡೌಟ್ ಬರೋಲ್ಲ ಪೇಮೆಂಟ್ ರಿಲೇಟೆಡು. ಯಾರು ನೋಡಿಲ್ಲ ಅವರು ಪೇಮೆಂಟ್ ರಿಲೇಟೆಡ್ ಕಾಮೆಂಟಲ್ಲಿ ಕ್ವಶನ್ ಪಕ್ಕ ಕೇಳ್ತೀರ. ಥ್ಯಾಂಕ್ ಯು. ಬಾಯ್.